ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಪಾಲಕ್ ಪಲಾವ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಇದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು, ಹಾಗೆ ತುಂಬ ರುಚಿಯಾಗಿರುತ್ತೆ. ಮೊದಲಿಗೆ ನಾನಿಲ್ಲಿ 6 ಲೋಟದಷ್ಟು, ಒಂದು 8 ಲೋಟದಷ್ಟೇ ನೀರು ಕಾಯಿಸಿಟ್ಕೊಂಡಿದ್ದೀನಿ. ನಾನು ಇಲ್ಲಿ 3 ಲೋಟ ಅಕ್ಕಿನ, 1.5 ಲೋಟ ಬಾಸುಮತಿ ಅಕ್ಕಿ, ಹಾಗೆ 1.5 ಲೋಟ ಸಣ್ಣ ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ಒಂದು 1/4 ಗಂಟೆ ಆದರೂ ನೆನಿಬೇಕು. ಇದು ಈ ಲೋಟದಲ್ಲಿ 3 ಲೋಟ ಅಕ್ಕಿ ತಗೊಂಡಿದ್ದೀನಿ. ಹಾಗೆಯೇ ನೀರನ್ನ 6 ಲೋಟ ಸೇರಿಸ್ಕೋಬೇಕು. ಮೊದಲಿಗೆ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಇದು ರುಬ್ಕೊಳ್ಳೋದಕ್ಕೆ ಹುರ್ಕೊಳ್ತಿದ್ದೀನಿ. ಒಂದು ಈರುಳ್ಳಿ ದಪ್ಪ ಗಾತ್ರದ್ದು ಅದನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 15 ಹಸಿಮೆಣಸಿನ್ಕಾಯಿ, ಇದು ಕೊತ್ತಂಬರಿ ಸೊಪ್ಪು, ಪುದೀನ ಸ್ವಲ್ಪ ಇದೆ, ಹಾಗೆ ಒಂದು 3 ಬೆಳ್ಳುಳ್ಳಿ, ಇಲ್ಲಿ ಒಂದು 2-3 ಇಂಚಷ್ಟು ಶುಂಠಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇವು ಮೂರೂ ಫಸ್ಟ್ಗೆ ಹುರ್ಕೊಳ್ತೀನಿ. ಆನಂತರ ಒಂದು ಕಟ್ಟು ಪಾಲಕ್ ಸೊಪ್ಪನ್ನ ತಗೊಂಡು ಚೆನ್ನಾಗಿ ತೊಳೆದು ಇವಾಗ ಬೇಯಿಸ್ತಾ ಇದ್ದೀನಲ್ಲ, ನಾನು ಹುರ್ಕೊಳ್ತಾ ಇರೋದಕ್ಕೇ ಸೇರಿಸ್ಕೊಳ್ತೀನಿ. ಇದನ್ನು ಚೆನ್ನಾಗಿ ಹುರ್ಕೊಳ್ತೀನಿ. ಈ ರೀತಿ ಆವಾಗವಾಗ ಮಿಕ್ಸ್ ಮಾಡ್ಕೊಳ್ತಾ ಹುರ್ಕೋಬೇಕು. ಈ ರೀತಿ ಹುರಿದಿದ್ದಾದ ನಂತರ ಇದಕ್ಕೆ ನಾನು ಈ ರೀತಿ ಚೆನ್ನಾಗಿ ಬೆಂದೋಗಬೇಕು ಪಾಲಕ್ ಸೊಪ್ಪು. ಅಲ್ಲಿವರೆಗೂ ಬೇಯಿಸ್ಕೊಂಡ ನಂತರ ನಾನು ಇದಕ್ಕೆ ರುಬ್ಬೋದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿನ ಸೇರಿಸ್ಕೊಳ್ತೀನಿ. ಈ ರೀತಿ ಬೆಂದಿದೆ ನೋಡಿ. ಇವಾಗ ನಾನು ಚಕ್ಕೆ, ಲವಂಗ, ಏಲಕ್ಕಿ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ಆನಂತರ ಇವನ್ನ ಸೇರಿಸ್ಕೊಳ್ತಿದ್ದೀನಿ. ಬೆಳ್ಳುಳ್ಳಿ, ಒಂದು 3 ಬೆಳ್ಳುಳ್ಳಿ, ಹಾಗೆ ಪುದೀನ, ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಇವಾಗ ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಆರಬೇಕು, ಆನಂತರ ರುಬ್ಕೊಳ್ತೀನಿ. ಮತ್ತು ಅದೇ ಕುಕ್ಕರ್ಗೆ ನಾನು ಇನ್ನೊಂದು ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಇದು ಒಂದು ಬೌಲಷ್ಟು ಎಣ್ಣೆ ಇದೆ. ಇವಾಗ 1 ಕ್ಯಾರೆಟು, 1 ಆಲೂಗೆಡ್ಡೆ, ಹಾಗೆ 1 ಗೆಡ್ಡೆಕೋಸು, 1 ಈರುಳ್ಳಿ, ಒಂದು 8ರಿಂದ 10 ಹುಳ್ಳಿಕಾಯಿ, 1 ಬೌಲಷ್ಟು ನೆನೆಸಿರೋಂಥ ಬಟಾಣಿನ ತಗೊಂಡಿದ್ದೀನಿ. 2 ಟೊಮೊಟೊ ತಗೊಂಡಿದ್ದೀನಿ. ಅದನ್ನು ಕಟ್ ಮಾಡಿಕೊಂಡು ಇಲ್ಲಿಗೆ ಸೇರಿಸ್ಕೊಳ್ತೀನಿ. ಮೊದಲಿಗೆ ನಾನಿಲ್ಲಿ ಪಲಾವ್ ಸಾಮಾನುಗಳನ್ನ ಹಾಕ್ಕೊಂಡೆ. ಆನಂತರ 1 ಈರುಳ್ಳಿನ ತೋರಿಸಿದ್ನಲ್ಲ ಅದನ್ನು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಆನಂತರ ನೆನೆಸಿರೋಂತಹ ಬಟಾಣಿನೂ ಸೇರಿಸ್ಕೊಂಡು, ಅದಾದ ನಂತರ ತರಕಾರಿಗಳನ್ನೂ ಸೇರಿಸ್ಕೊಂಡೆ. ಆಲೂಗೆಡ್ಡೆ, ಗೆಡ್ಡೆಕೋಸು, ಹುಳ್ಳಿಕಾಯಿ, ಕ್ಯಾರೆಟು, ಇವು 4ನೂ ಸೇರಿಸ್ಕೊಂಡಿದ್ದೀನಿ. ಹಾಗೆ 2 ಟೊಮೊಟೊ ಸಣ್ಣಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ತರಕಾರಿ ಎಲ್ಲ ಸ್ವಲ್ಪ ಬಾಡಿದ ನಂತರ ರುಬ್ಕೊಂಡಿರುವಂತಹ ಪಾಲಕ್ ಸೊಪ್ಪು, ಪುದೀನ, ಕೊತ್ತಂಬರಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಾಗೆಯೇ ಚಕ್ಕೆ, ಲವಂಗ, ಏಲಕ್ಕಿ ಇಷ್ಟನ್ನು ರುಬ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಇದು ಎಣ್ಣೆ ಬಿಡಬೇಕು. ಒಗ್ಗರಣೆಯಲ್ಲಿ ಬೇಯುವಾಗ ಎಣ್ಣೆ ಬಿಡಬೇಕು. ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಂಡ ನಂತರ ನಾನು ಜಾರನ್ನ ತೊಳೆದು ನೀರನ್ನ ಸೇರಿಸ್ಕೊಳ್ತೀನಿ. ಆನಂತರ 6 ಲೋಟ ಒಟ್ಟಾಗಿ 6 ಲೋಟ, 3 ಲೋಟ ಅಕ್ಕಿಗೆ 6 ಲೋಟ ನೀರನ್ನ ಸೇರಿಸ್ಕೊಂಡಿದ್ದೀನಿ. ನಾನು ಕುದಿಸಿಟ್ಕೊಂಡಿದ್ನಲ್ಲ ಆ ನೀರನ್ನ. ಆನಂತರ ಒಂದು ಅರ್ಧ ನಿಂಬೆಹಣ್ಣ ನಾನಿಲ್ಲಿ ಹಿಂಡಿ ಸೇರಿಸ್ಕೊಳ್ತೀನಿ ರಸನ. ಆನಂತರ ಇದು ಕುದಿಯುವಾಗ ಸ್ವಲ್ಪ ಕಸೂರಿ ಮೆಥಿನ ಸೇರಿಸ್ಕೊಂಡಿದ್ದೀನಿ. ಆನಂತರ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸ್ಕೊಂಡು ಇದು ಚೆನ್ನಾಗಿ ಕುದ್ದು ಬಂದಾಗ, ಇದು ಬಿಸಿ ನೀರಾಗಿರೋದ್ರಿಂದ ಬೇಗ ಕುದಿಯೋಕ್ಕೆ ಶುರುವಾಗುತ್ತೆ. ಆವಾಗ ನಾನು ನೆನೆಸ್ಕೊಂಡಿಟ್ಟಂತಹ ಅಕ್ಕಿನೂ ಸೇರಿಸ್ಕೊಳ್ತೀನಿ. ಇದಕ್ಕೆ ಬಿಸಿನೀರು ಹಾಕೋದ್ರಿಂದ ನಾವೇನು ಒಗ್ಗರಣೆ ಮಾಡ್ಕೊಂಡಿರ್ತೀವಿ ಅಂದರೆ ಬೇಯಿಸ್ಕೊಂಡಿರ್ತೀವಿ, ಅದ್ರ ಘಮ ಹೆಚ್ಚಾಗುತ್ತೆ. ತಣ್ಣೀರು ಹಾಕೋದ್ರಿಂದ ಅದ್ರ ಪರಿಮಳ ಕಡಿಮೆ ಆಗುತ್ತೆ. ರುಚಿನೂ ಅಷ್ಟೇ, ಬಿಸಿ ನೀರು ಹಾಕೋದ್ರಿಂದ ಹೆಚ್ಚಾಗುತ್ತೆ. ಹಾಗಾಗಿ ನಾವು ಬಿಸಿನೀರ ಕಾಯಿಸಿ ಹಾಕ್ಕೊಂಡ್ರೆ ಅಡುಗೆನೂ ಬೇಗ ಆಗುತ್ತೆ. ಆನಂತರ ನಾನಿಲ್ಲಿ ಒಂದು ಹಳೆ ತವಾನ ಇಟ್ಕೊಂಡಿದ್ದೀನಿ. ಅದನ್ನು ಬಿಸಿಗಿಟ್ಕೊಂಡು ಕಾಯಿಸ್ಕೊಳ್ತಿದ್ದೀನಿ. ಇದು ನೀರು ಕಡಿಮೆ ಆಗೋವರೆಗೂ ಬೇಯಿಸ್ಕೊಂಡ ನಂತರ
ಈ ಪಲಾವ್ ಏನಿದೆ ಇದನ್ನು ನೀರು ಕಡಿಮೆ ಆಗೋವರೆಗೂ ಬೇಯಿಸ್ಕೊಂಡು ಆವಾಗವಾಗ ಮಿಕ್ಸ್ ಮಾಡ್ಕೊಳ್ತಾ ಇಟ್ಕೊಂಡು ನೀರು ಕಡಿಮೆ ಆದ ನಂತರ ನಾನಿಲ್ಲಿ ತವ ಬಿಸಿ ಮಾಡ್ಕೊಂಡಿದ್ನಲ್ಲ ಅದ್ರ ಮೇಲೆ ಇಟ್ಕೊಳ್ತೀನಿ. ಇವಾಗ ಮೀಡಿಯಮ್ ಉರಿ ಇಟ್ಬಿಟ್ಟು ಇದ್ರ ಮೇಲೆ ತಟ್ಟೆನ ನೀಟಾಗಿ ಕ್ಲೋಸ್ ಮಾಡಿಕೊಂಡು ಇದ್ರ ಮೇಲೆ ಬಾರದ್ದೇನಾದರೂ ಇಟ್ಕೋಬೇಕು. ಇಟ್ಕೊಂಡು ಒಂದು 10 ನಿಮಿಷದಿಂದ 12 ನಿಮಿಷ ಬಿಟ್ಟರೆ ಸಾಕು. ಆವಾಗ ತಳ ಹಿಡಿಯೋದಿಲ್ಲ, ಯಾವುದೇ ಕಾರಣಕ್ಕೂ ಪಲಾವು ತಳ ಹಿಡಿಯೋದಿಲ್ಲ, ನೀಟಾಗಿ ಬೆಂದಿರುತ್ತೆ. ಆನಂತರ 10ರಿಂದ 12 ನಿಮಿಷ ಆದ ನಂತರ ಇದನ್ನು ತೆಗೆದು ನೋಡಿ, ಈ ರೀತಿ ರೆಡಿಯಾಗಿದೆ ಪಲಾವ್. ಇದು ಒಂದು ಮೆಥಡು. ತಳ ಹತ್ತದೆ ಅನ್ನ ಚೆನ್ನಾಗಿ ಬೇಯಲಿ ಅಂತ ಈ ರೀತಿ ಮಾಡ್ಕೊಳ್ಳೋದು. ಈ ಮೆಥಡಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ತಳ ಒಂದು ಸ್ವಲ್ಪನೂ ತಳ ಹಿಡ್ದಿರೋದಿಲ್ಲ. ಈ ರೀತಿ ಪಾಲಕ್ ಪಲಾವ್ ರೆಡಿ ಆಯಿತು. ಸುಲಭವಾದ ವಿಧಾನದಲ್ಲಿ ಮಾಡ್ಕೋಬೋದು, ತುಂಬ ರುಚಿಯಾಗಿರುತ್ತೆ. ಸ್ನೇಹಿತರೆ, ಇದನ್ನು ಒಂದ್ಸರಿ ಟ್ರೈ ಮಾಡಿ ನೋಡಿ. ಮೊದಲನೇ ಬಾರಿಗೆ ನಮ್ಮ ವಾಹಿನಿನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ಗಳನ್ನ ಹಾಕಿ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹೇಗೆ ಬಂತು ಅಂತ ತಿಳಿಸಿ. ಧನ್ಯವಾದಗಳು.